ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಪ್ಪೇನಿದೆ ಎಲ್ಲರಿಗೂ ಕೂಡ ನಾನು ಹೇಳಿದ್ದೇನಲ್ಲ, ನಾವು 135 ಶಾಸಕರು, ಒಬ್ಬರು ಇವಾಗಿನ 35 ಶಾಸಕರು, ಪ್ರತಿಯೊಬ್ಬರಿಗೂ ಕೂಡ ಮಂತ್ರಿ ಆಗುವಂಥ ಅರ್ಹತೆ ಇದೆ, ಯೋಗ್ಯತೆ ಇದೆ. ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅದನ್ನು ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅದನ್ನ ನಿರ್ಣಯ ಮಾಡ್ತಾರೆ. ಶಿವಾನಂದ ಪಾಟೀಲ್ ಯಶವಂತರಾಯ ಪಾಟೀಲ್ ನಡುವೆ ಪೈಪೋಟಿ, ನೀವು ಯಾರಿಗೆ ರೆಫರ್ ಮಾಡಿದ್ದೀರಾ? ಹಾಗಂತ ನಾನು ಬೆಂಬಲ ಮಾಡೋ ಪ್ರಶ್ನೆ ಬರೋದಿಲ್ಲ. ನಾನು ನಮ್ಮ ಜಿಲ್ಲೆಗೆ ಭಾಳ ಮುಕ್ತವಾಗಿ ಹೇಳ್ತೀನಿ. ನಾನು ಮೊನ್ನೆನೂ ಕೂಡ ಅಲ್ಲಿ ಹೇಳಿದ್ದೀನಿ, ಬೌದ್ಧ ವಿಹಾರದಲ್ಲಿ ಹೇಳಿದ್ದೀನಿ. ಅದು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಬೇಕು ಅಂಥೇಳಿ ನಾನು ನಿಮ್ಮ ಮಾಧ್ಯಮದ ಮುಂದಲ್ಲ, ನಾನು ಎಲ್ಲ ಕಡೆಯೂ ಕಾಂಗ್ರೆಸ್ ನಾನು AICC ಪ್ರಧಾನ ಕಾರ್ಯದರ್ಶಿಗಳ ಜೊತೆಗೆ, ಮುಖ್ಯಮಂತ್ರಿಗಳ ಜೊತೆಗೆ, ಮಾಜಿ ಮುಖ್ಯಮಂತ್ರಿಗಳ ಜೊತೆ ಎಲ್ಲರೂ ಕೂಡ ಹೇಳಿದೆ, ನಾನು ಇನ್ನೊಂದು ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ಡಿಮ್ಯಾಂಡ್ ಇದೆ. ಅದರಲ್ಲಿ ಇವತ್ತು ಸಹ 5 ಜನ ಶಾಸಕರಿದ್ದಾರೆ ನಮ್ಮಲ್ಲಿ. ಅದರಲ್ಲಿ 3 ಜನ ಇವತ್ತಿನ ದಿವಸ ಶಿವಾನಂದ ಪಾಟೀಲ್ರು, ಯಶವಂತರಾಯ ಗೌಡರು, CS ನಾಡಗೌಡರು 3 ಮಂದಿ ಇವತ್ತು 4 ಬಾರಿ 5 ಬಾರಿ 6 ಬಾರಿ ಸಚಿವರಾಗಿದ್ದಾರೆ. ಆ 3 ಮಂದಿ ಯೋಗ್ಯರು ಯಾರಿಗೆ ಮಾಡಬೇಕು ಅನ್ನೋದು ಹೇಳುವಂಥದ್ದು ನಂದಲ್ಲ. ಅದು ಬರೀ ನನಗೊಂದು ಅದು ಮಾಡಿ ಅಂತ ಕೇಳೋದು ನಮ್ಮ ಕರ್ತವ್ಯ. ನನ್ನ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ, ಯಾಕಂದರೆ ಹಿಂದೆನೂ ಕೂಡ ಇತ್ತು, ಈಗಲೂ ಕೂಡ ಅದನ್ನು ಮಾಡಿ ಅಂತೇಳಿ ನಾನು ಕೇಳಿದ್ದೀನಿ. ಅದರಲ್ಲಿ ಯಾರಿಗೆ ಮಾಡಬೇಕು ಏನು ಆ ಸಮೀಕರಣ ಇದು ಅದೆಲ್ಲವೂ ಕೂಡ ಪಕ್ಷದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ AICC ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ರಾಹುಲ್ ಗಾಂಧಿಯವರೆಲ್ಲ ಕೂಡ ಅವ್ರು ತೀರ್ಮಾನ ಮಾಡ್ತಾರೆ. ತಪ್ಪಲ್ಲ, ಇವತ್ತು ಎಲ್ಲರಿಗೂ ಹಕ್ಕಿದೆ. ಕೃಷ್ಣ ಬೈರೇಗೌಡ ಮನಸ್ಸು ಕಡಿಮೆ ಆಗಿದೆ, ಈಗ ಅಧಿಕಾರ ವಹಿಸ್ಕೊಂಡು GB ಅಧಿಕಾರಿಗಳು ನೀವೇ ಎಲ್ಲ ಸೃಷ್ಟಿ ಮಾಡಿದ್ದಲ್ಲ. ಅಲ್ಲ ಸರ್, ಅವರೇ ಹೇಳಿದಾರೆ ಸರ್, BDA ಮತ್ತು BMRDA ಬೇಕು, ಅಲ್ಲಿವರೆಗೂ ಖಾತೆ ಇರ್ತದೆ. ಎಲ್ಲರೂ ಕೂಡ ಈಗ ಎಲ್ಲವೂ ಕೂಡ ಇರ್ತದೆ. ನಮ್ಮ ಕೃಷ್ಣ ಬೈರೇಗೌಡರು ಶಿಸ್ತಿನ ಸಿಪಾಯಿಗಳು ಪಕ್ಷದ್ದು. ಒಂದು ಹಂತದಾಗ ನನಗೆ ಮಂತ್ರಿ ಸತಕ ನೀವು ಮಾಡದಿದ್ರು ಕೂಡ ಬೇರೆಯವ್ರು ಕೊಡ್ತೀರಿ, ನಾನು ಸಂತೋಷ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಸಹ. ಹೀಗಾಗಿ ಅವರು ಶಿಸ್ತಿನ ಸಿಪಾಯಿಗಳು ಸಹ ದಿಶೆಯಲ್ಲಿ ಇದು ಮಾಡಿದ್ದಾರೆ. ಈ ಪಕ್ಷ ಎಲ್ಲರೂ ಈಗ ಇದು ಎಲ್ಲವೂ ಕೂಡ ನನಗೆ ಸಂಬಂಧಿಸಿದ್ದು ಅಲ್ಲ, ನಾನು ಮಾತಾಡೋದು ತಪ್ಪಾಗುತ್ತೆ. ಪಕ್ಷ ಯಾವ್ಯಾವ ವಿಚಾರ ಇಟ್ಕೊಂಡು ಅದನ್ನು ಮಾಡಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ. ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ, AICC ಪ್ರಧಾನ ಕಾರ್ಯದರ್ಶಿಗಳು, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಿರಿಯರಿದ್ದಾರೆ. ನಮ್ಮ ರಾಜ್ಯವನ್ನು ಸಂಪೂರ್ಣವಾಗಿ ಅರ್ಥಂತವ್ರು ಇದ್ದಾರೆ ನಮ್ಮ ರಾಜ್ಯದವರು.